ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ ಎನ್ನುವಂತ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಮಗುವೊಂದರಲ್ಲಿ HMPV ವೈರಸ್ ಪತ್ತೆಯಾಗಿದೆ. 8 ತಿಂಗಳ ಮಗುವಿನಲ್ಲಿ ಈ ವೈರಸ್ ಕಂಡು ಬಂದಿದೆ. ಮಗುವಿಗೆ ಜ್ವರ ಬಂದ ಹಿನ್ನೆಲೆಯಲ್ಲಿ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಖಾಸಗಿ ಆಸ್ಪತ್ರೆಯಲ್ಲಿ ಮಗುವನ್ನು ಅಡ್ಮಿಟ್ ಮಾಡಲಾಗಿತ್ತು. ಈ ವೇಳೆ ಬ್ಲಡ್ ಟೆಸ್ಟ್ ಮಾಡಿದಾಗ HMPV ವೈರಸ್ ಪತ್ತೆಯಾಗಿದೆ. HMPV ಬಗ್ಗೆ ಆತಂಕ ಪಡುವಂತ ಅಗತ್ಯ ಇಲ್ಲ ಅಂತೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಹೇಳಿದೆ. ಆದ್ರೆ ಇದು ಚೀನಾ ವೈರಸ್ ಆಗಿರೋದ್ರಿಂದ ಕೊಂಚ ಆತಂಕ ಜನರಲ್ಲಿ ಖಂಡಿತವಾಗ್ಲೂ ಇದ್ದೇ ಇದೆ. ಈಗ ಬೆಂಗಳೂರಿನಲ್ಲಿ ಮಗುವಿನಲ್ಲಿ HMPV ವೈರಸ್ ಪತ್ತೆಯಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಚೀನಾದಲ್ಲಿ ಈಗಾಗಲೇ ಈ ವೈರಸ್ನ ಆರ್ಭಟ ಹೆಚ್ಚಾಗ್ತಾ ಇದೆ ಎನ್ನುವಂತ ಮಾಹಿತಿ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಚೀನಾದಲ್ಲಿ ಕಾಣಿಸ್ಕೊಂಡಂತ ವೈರಸ್ನಿಂದ ಈ ಹಿಂದೆ ಇಡೀ ವಿಶ್ವವೇ ಪರಿತಪಿಸುವಂತಾಗಿತ್ತು, ಸಂಕಷ್ಟ ಎದುರಾಗಿತ್ತು. ಈಗ HMPV ವೈರಸ್ ಚೀನಾದಲ್ಲಿ ಆರ್ಭಟ ಆಗ್ತಾ ಇದ್ದಂತೆ ಭಾರತದಲ್ಲೂ ಕೂಡ ಆತಂಕ ಎದುರಾಗಿತ್ತು. ಈಗ ಬೆಂಗಳೂರಿನಲ್ಲೇ ಪ್ರಕರಣ ಒಂದು ಪತ್ತೆಯಾಗಿದೆ. ಎಲ್ಲಿ ಇದು ಮಾಹಿತಿಯನ್ನು ಕೊಡ್ತಾ ಹೋಗೋದಾದ್ರೆ? ಬೆಂಗಳೂರಿಗೆ ಈ ವೈರಸ್ಗಳ ಹಾವಳಿ ಎನ್ನುವಂಥದ್ದು ಏನಿದೆಯೋ ಮೊದಲಿಗೆ ತಟ್ಟುತ್ತಾ ಎನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಈ ಹಿಂದೆ ಕೊರೋನಾ ವೈರಸ್ ಎನ್ನುವಂಥದ್ದು ಏನಿದೆಯೋ ಅದು ಜನರನ್ನ ಹಿಂಡಿ ಇಪ್ಪೆ ಮಾಡಿತ್ತು, ಸಾಕಷ್ಟು ಸಾವು ನೋವುಗಳಿಗೂ ಕೂಡ ಕಾರಣ ಆಗಿತ್ತು. ಇದೀಗ ಮತ್ತದೇ ಚೀನಾ ದೇಶದಲ್ಲಿ ಹೊಸ ಸೋಂಕು ಕಾಣಿಸ್ಕೊಳ್ತಾ ಇದೆ. HMPV ಎನ್ನುವಂತಹ ವೈರಸ್ ಅಲ್ಲಿ ಸಾಕಷ್ಟು ಜನರಿಗೆ ಕಾಡ್ತಾ ಇದೆ. ಸಾವಿರಾರು ಜನ ಆಸ್ಪತ್ರೆಗಳಿಗೆ ಸೇರಿ ಚಿಕಿತ್ಸೆಗೆ ಒಳಗಾಗ್ತಾ ಇದ್ದಾರೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿಯಾದ ಭಯಭೀತಿಗೊಳ್ಳುವಂತಹ ಸಂದೇಶ ಕೂಡ ಸಾರ್ತಾ ಇದೆ. ಇದಿಷ್ಟೇ ಅಲ್ಲದೆ ಜಪಾನ್ ದೇಶಕ್ಕೂ ಕೂಡ ಈ ವೈರಸ್ ಕಾಲಿಟ್ಟಿದೆ. ಅಲ್ಲೂ ಕೂಡ ಸಾಕಷ್ಟು ಸಮಸ್ಯೆ ತಂದೊಡ್ಡಿದೆ ಎನ್ನುವಂತಹ ಮಾಹಿತಿ ಮೇರೆಗೆ ಇದೀಗ ಬೆಂಗಳೂರಿನಲ್ಲಿ ಮಗುವಿನ ಒಂದು ದೇಹದಲ್ಲಿ ಈ ಒಂದು ಸೋಂಕು ಪತ್ತೆಯಾಗಿದೆ ಎನ್ನುವಂತ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಮಾಹಿತಿ ಕೊಟ್ಟಿದೆ. 8 ತಿಂಗಳ ಮಗುವಿನಲ್ಲಿ HMPV ಸೋಂಕು ಪತ್ತೆಯಾಗಿದ್ದು ಮಗುವಿಗೆ ಜ್ವರ ಬಂದಂತಹ ಹಿನ್ನೆಲೆಯಲ್ಲಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವನ್ನ ದಾಖಲು ಮಾಡಿರ್ತಾರೆ. ಈ ವೇಳೆ ಬ್ಲಡ್ ಟೆಸ್ಟ್ ಮಾಡಿಸಿದಂತಹ ವೇಳೆಯಲ್ಲಿ HMPV ವೈರಸ್ ಪತ್ತೆಯಾಗಿದೆ. HMPV ಬಗ್ಗೆ ಆತಂಕ ಪಡುವಂತಹ ಅಗತ್ಯ ಇಲ್ಲ. ಯಾಕಂದ್ರೆ ಈಗಾಗ್ಲೇ ನಮ್ಮ ದೇಶದಲ್ಲಿ ಈ ಒಂದು ಸೋಂಕು ಇದೆ, ಈಗಾಗ್ಲೇ ಕಾಲಿಟ್ಟಿರುವಂತದ್ದು. ಆದ್ರೆ ಯಾವುದೇ ರೀತಿಯಂತ ತೊಂದರೆ ಇಲ್ಲ, ಹಾಗೂ ರಾಜ್ಯದ ಜನರು ಕೂಡ ಆತಂಕ ಪಡುವಂತಹ ಅಗತ್ಯ ಇಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ರೀತಿ ಸಮಾಧಾನಕರವಾದಂತಹ ಮಾಹಿತಿಯನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೊಟ್ಟಿರುವಂತದ್ದು. HMPV ವೈರಸ್ ಭಾರತದಲ್ಲಿ ಈಗಾಗಲೇ ಇರುವಂತಹ ವೈರಸ್ ಆಗಿರುವಂತಹ ಕಾರಣದಿಂದಾಗಿ ಸದ್ಯ ಚೀನಾದಲ್ಲಿ ಏನಿದೆಯೋ ಆತಂಕ ಸೃಷ್ಟಿಸಿರುವಂತಹ ಈ ಒಂದು ವೈರಸ್ ಎಂಬುದು ಸ್ಪಷ್ಟತೆ ಕೂಡ ಅಲ್ಲಿನ ದೇಶದ ಒಂದು ಅಧಿಕೃತವಂತಹ ಮಾಹಿತಿ ಕೂಡ ಅಲ್ಲಿ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ. ಭಾರತದಲ್ಲಿ HMPV ವೈರಸ್ ಈಗ ಕಂಡು ಬಂದಿರುವಂತಹ ವೈರಸ್ ಆಗಿದೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ವೈರಸ್ ಏನಿದೆಯೋ ಸಂಪೂರ್ಣವಾಗಿ ಯಾವುದೇ ರೀತಿಯಂತ ತೊಂದರೆ ಇಲ್ಲ. ಆದ್ರೆ ಜನರು ಜಾಗೃತಿಯಿಂದ ಇರುವಂತದ್ದು ಬೆಟರ್. ಯಾಕಂದ್ರೆ ಈ ಹಿಂದೆ ಕೊರೋನಾ ವೈರಸ್ಗೆ ಏನೆಲ್ಲ ನಾವು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ವಿ, ಸ್ವಚ್ಛತೆ ಎನ್ನುವಂಥದ್ದೇನು ಕಾಪಾಡ್ಕೊಳ್ತಾ ಇದ್ವಿ, ಅವುಗಳನ್ನ ಜನರು ಈಗ್ಲಿಂದಲೇ ಅರ್ಥಿಕೊಂಡ್ರೆ ಬೆಟರು. ಅದೇ ರೀತಿಯಂತ ಜಾಗೃತಿಗಳನ್ನ ಮೂಡಿಸ್ಕೊಂಡು ಮಾಸ್ಕ್ ಅಂತ ಎನ್ನುವಂಥದ್ದು ಏನಿದೆಯೋ, ಸ್ವಚ್ಛತೆಯಾಗಿ ಕೈ ತೊಳೆಯುವಂಥದ್ದು, ಸ್ಯಾನಿಟೈಸರು ಎನ್ನುವಂಥದ್ದು ಈ ಸಣ್ಣ ಸಣ್ಣ ಥಿಂಗ್ಗಳನ್ನ ಮುಂದುವರೆದ ಭಾಗವಾಗಿ ನೋಡ್ಕೊಳ್ತಾ ಹೋದ್ರೆ ಈ ವೈರಸ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ಜನರಿಗೆ ಹರಡದಂತೆ ನೋಡ್ಕೊಳ್ಬಹುದು. ತೊಂದರೆ ಅಂತೂ ಇಲ್ಲ ಎನ್ನುವಂತ ಮಾಹಿತಿನ ಸ್ಪಷ್ಟತೆಯನ್ನ ಆರೋಗ್ಯ ಇಲಾಖೆ ಒಟ್ಟಾರೆಯಾಗಿ ಕೊಟ್ಟಿರುವಂತದ್ದು. ಸಂಪತ್. ಮಂಜುನಾಥ್, ಇನ್ನೊಂದು ಕಡೆಯಲ್ಲಿ ಈ ಸೋಂಕಿನ ಲಕ್ಷಣಗಳು ಯಾವ ರೀತಿ ಆಗಿರುತ್ತೆ ಅಂತೇಳಿ, ಹಾಗೇನೆ ಈಗ ಕಂಡು ಬಂದಿರುವಂತ ವೈರಸ್ ಪತ್ತೆಯಾಗಿರುವಂತ ಮಗುವಿನ ಆರೋಗ್ಯ ಸ್ಥಿತಿ ಹೇಗಿದೆ? ಸಂಪತ್, ಮಗುವಿನ ಆರೋಗ್ಯ ಸ್ಥಿತಿ ಸದ್ಯಕ್ಕಂತೂ ಏನು ತೊಂದರೆ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ತಜ್ಞ ವೈದ್ಯರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಏನೊಂದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆಯಾ ಮಗು, ಆ ಮಗುವಿನ ಚಿಕಿತ್ಸೆ ಕೊಡ್ತಿರುವಂತ ಖಾಸಗಿ ಆಸ್ಪತ್ರೆಗಳಿಂದ ಕೂಡ ಮಾಹಿತಿ ಕೊಡ್ತಾ ಇರುವಂತದ್ದು ಯಾವುದೇ ರೀತಿಯಂತಹ ತೊಂದರೆ ಇಲ್ಲ, ಮಗು ಆರೋಗ್ಯವಾಗಿದೆ. ಆ ಮಗುವಿನ ಆರೋಗ್ಯ ವಿಚಾರದಲ್ಲಿ ನಾವು ಬ್ಲಡ್ ಟೆಸ್ಟ್ ಮಾಡಿದಾಗ ಮಾತ್ರ ಈ ಸೋಂಕು ಪತ್ತೆ ಆಗಿದೆ ಎನ್ನುವಂತ ಮಾಹಿತಿಯನ್ನ ಅಧಿಕೃತವಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಜನರಿಗೆ ಯಾವುದೇ ರೀತಿಯಾದಂತಹ ಭೀತಿಗೊಳಗಾಗುವಂತಹ ಅಗತ್ಯ ಇಲ್ಲ. ಭಾರತದಲ್ಲಿ ಈಗಾಗಲೇ ಈ ಸೋಂಕು ಇದೆ, ಸೋಂಕು ಇದ್ರೂ ಕೂಡ ಸಾವು ನೋವುಗಳಿಗೆ ಕಾರಣ ಆಗೋಕ್ಕೆ ಚಾನ್ಸೇ ಇಲ್ಲ ಎನ್ನುವಂತ ಮಾಹಿತಿಯನ್ನು ಕೂಡ ಆರೋಗ್ಯ ಇಲಾಖೆ ಕೊಟ್ಟಿರುವಂತದ್ದು. ಜೊತೆಗೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತಂದ್ರೆ ಸಾಮಾನ್ಯವಾಗಿ ಜ್ವರ,
ನೆಗಡಿ, ತಲೆನೋವು, ಉಸಿರಾಟದ ಸಮಸ್ಯೆ ಏನಾದ್ರು ಕಂಡು ಬಂದ್ರೆ ಕೂಡಲೇ ಆಸ್ಪತ್ರೆಗೆ ದಾಖಲಾಗುವಂತ ಕೆಲಸ ಮಾಡಿ. ಜೊತೆಗೆ ಏನೂ ಸಮಸ್ಯೆ ಇಲ್ಲ ಎನ್ನುವಂತ ನಿಟ್ಟಿನಲ್ಲಿ ಆರೋಗ್ಯ ಅಧಿಕಾರಿಗಳೇನು ನಿಮ್ಗೆ ಚಿಕಿತ್ಸೆ ಕೊಟ್ಟಾದ ಬಳಿಕ ಮನೆಗೆ ಕಳಿಸಿದ್ರು ಕೂಡ ನೀವು ಸ್ವಚ್ಛತೆಯಿಂದ ಇರುವಂತದ್ದು ಬೆಟರ್. ಮನೆ ಸುತ್ತಮುತ್ತಲು ಕೂಡ ಕೊಳಚೆ ನೀರು, ಟೈರು, ಹೊಂಡಗಳೇನಾದ್ರು ಹಳೆ ನೀರೇನಾದ್ರು ನಿಂತ್ಕೊಂಡಿದ್ರೆ ಅವುಗಳನ್ನ ಶುಚಿತ್ವಗೊಳಿಸುವಂತದ್ದು ಬೆಟರ್. ಜೊತೆಗೆ ನಿಮ್ಮ ಸುತ್ತಮುತ್ತಲಿರುವಂತ ನೈಸರ್ಗಿಕವಾದಂತಹ ಏನು ಪರಿಸರ ಏನಿರುತ್ತೋ ಅದನ್ನ ಕ್ಲೀನ್ ಆಗಿ ಇಟ್ಕೊಂಡ್ರೆ ಮನೆಗಳ ಒಳಗಡೆ ಮನೆಗಳಿಗೆ ಸೊಳ್ಳೆಗಳು ಪ್ರವೇಶ ಆಗದಂತೆ ನೋಡ್ಕೊಳ್ಳುವಂತದ್ದು ಸೂಕ್ತವಾದಂತ ಕೆಲಸ. ಜೊತೆಗೆ ನೀವು ಪ್ರಮುಖವಾಗಿ ಕೊರೋನಾ ಸಂದರ್ಭದಲ್ಲಿ ಏನ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ಅವುಗಳನ್ನ ಪಾಲನೆ ಮಾಡ್ಕೊಳ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಮಸ್ಯೆ ಇಲ್ಲ ಎನ್ನುವಂತಹ ಮುನ್ನೆಚ್ಚರಿಕೆ ಜೊತೆಗೆ ಜನರಿಗೆ ಸಮಾಧಾನಕರವಾದಂತಹ ಒಂದು ಮಾಹಿತಿಯನ್ನು ಕೂಡ ಸದ್ಯ ಆರೋಗ್ಯ ಇಲಾಖೆ ಅಧಿಕಾರಿಗಳು ಒಟ್ಟಾರೆ ಕೊಡ್ತಾ ಇರುವಂತದ್ದು ಸಂಬಂಧ. ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಗೆಯೇ HMPV ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ? ಕೆಮ್ಮು, ಶೀತ, ಜ್ವರ, ಮೂಗು ಕಟ್ಟೋದು, ನೀವು ಕೊರೋನಾ ಸಂದರ್ಭದಲ್ಲಿ ಯಾವೆಲ್ಲ ಲಕ್ಷಣಗಳನ್ನು ಕಾಣ್ತಾ ಇದ್ರಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಇರುತ್ತೆ. ಗಂಟಲು ನೋವು ಇರುತ್ತೆ. ಸಾಮಾನ್ಯವಾಗಿ ಇದು ಚಳಿಗಾಲ, ಶೀತ ವಾತಾವರಣ, ಸಾಕಷ್ಟು ಜನರು ನೆಗಡಿಯಿಂದ ಬಳಲ್ತಾ ಇರ್ತಾರೆ. ಗಂಟಲು ನೋವು ಇರುತ್ತೆ, ಕೆಮ್ಮು ಕೂಡ ಇರುತ್ತೆ. ಆದರೆ ಇದರಲ್ಲಿ ಉಬ್ಬಸ ಇರುತ್ತೆ. ಇದು HMPV ವೈರಸ್ನ ಲಕ್ಷಣಗಳು. ಉಬ್ಬಸ ಇರುತ್ತೆ. ರೋಗ ಲಕ್ಷಣಗಳನ್ನು ನೋಡ್ತಾ ಇದ್ದೀರಿ. ಉಸಿರಾಟದ ಸಮಸ್ಯೆ, ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನರು ಉಸಿರಾಟದ ಸಮಸ್ಯೆಯಿಂದ ಪ್ರಾಣವನ್ನೇ ಕಳ್ಕೊಳ್ಬೇಕಾಯಿತು. ಮಕ್ಕಳಲ್ಲಿ ಬೇಗ ಈ ಸೋಂಕು ಹರಡುತ್ತೆ ಎನ್ನುವಂಥದ್ದು ಗೊತ್ತಾಗಿದೆ. ಮಕ್ಕಳಲ್ಲಿ ವೇಗವಾಗಿ ಹರಡುತ್ತೆ. ಹಾಗಾದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು? ಸಾರ್ವಜನಿಕರು ಮಾಸ್ಕ್ ಅನ್ನು ಧರಿಸಬೇಕು. ಕೊರೋನಾ ಸಂದರ್ಭದಲ್ಲಿ ಏನೆಲ್ಲ ಪಾಲನೆ ಮಾಡ್ತಾ ಇದ್ರೆ ಸ್ಯಾನಿಟೈಸರ್ ಅನ್ನ ಬಳಕೆ ಮಾಡಿ. ರೋಗ ಲಕ್ಷಣ ಇದ್ದರೆ ವೈದ್ಯರ ಬಳಿ ಹೋಗೋದು ಮರಿಬೇಡಿ. ಶೀತ, ಕೆಮ್ಮು, ನೆಗಡಿ ಏನೇ ಇದ್ರೂ ಕೂಡ ವೈದ್ಯರ ಬಳಿ ಹೋಗಿ ಸಲಹೆಯನ್ನು ಪಡ್ಕೊಳ್ಳಿ. ಸ್ವಚ್ಛತೆ ಕಾಪಾಡೋದು, ಶುಚಿತ್ವ ವೆರಿ ಇಂಪಾರ್ಟೆಂಟ್. ಕ್ಲೀನ್ ಆಗಿರಬೇಕು. ತಿನ್ನುವ ಮುನ್ನ ಕೈ ತೊಳ್ಕೊಳ್ಬೇಕು. ಏನೋ ಕೆಲಸ ಮಾಡ್ಕೊಂಡು ಬಂದಿರ್ತೀರಾ, ಏನೋ ಮುಟ್ಟಿರ್ತೀರಾ, ಹಾಗೆ ಹೋಗಿ ತಿಂತೀರಾ. ಈ ರೀತಿ ಎಲ್ಲ ಮಾಡಬೇಡಿ. ಬಾಯಿ, ಕಣ್ಣು, ಮೂಗು ಮುಟ್ಟದೆ ಇರೋದು. ಪದೇ ಪದೇ ಬಾಯನ್ನು, ಕಣ್ಣನ್ನು, ಮೂಗನ್ನು ಮುಟ್ಕೊಳ್ತಾ ಇರಬೇಡಿ. ಸೋಂಕಿತರಿಂದ ದೂರ ಇರಿ. ಯಾರಾದರೂ HMPV ಸೋಂಕಿತ ಇದ್ದಾರೆ ಅಂತ ಹೇಳಿದ್ರೆ ಅವರಿಂದ ಸ್ವಲ್ಪ ದೂರ ಇರಿ. ದೂರ ಇರೋದು ಅಂತ ಹೇಳಿದ್ರೆ ನಿಮ್ಮನ್ನು ನೀವು ರಕ್ಷಣೆ ಮಾಡೋಕ್ಕೆ ಅವರಿಂದ ದೂರ ಇರಲೇಬೇಕು. ಇನ್ನು ಮಾಸ್ಕನ್ನು ಧರಿಸೋದು, ಇದೇ ರೀತಿಯಾದಂಥ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮ ಇದೆ. ಅದನ್ನು ಪಾಲಿಸಿದ್ರೆ ಬೆಟರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.